ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ರುಚಿಯಾದಂಥ ತುಂಬ ಸಿಂಪಲಾಗಿ ಮಾಡುವಂಥ ಚಿಕನ್ ಫ್ರೈ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬಿರಿಯಾನಿ ಜೊತೆ ಕೂಡ ಇದನ್ನು ಸರ್ವ್ ಮಾಡಬಹುದು. ಹಾಗೆ ಚಿಕನ್ ಪಿಕ್ಕಲ್ ಕೂಡ ರೆಡಿ ಇದೆ. ಒಂದೇ ಸಲ ಚಿಕನ್ ತಾನೇ, ಬೋನ್ಲೆಸ್ ಚಿಕನ್ ಏನಾದರೂ ಜಾಸ್ತಿ ಇದ್ದರೆ ನೀವು ಚಿಕನ್ ಪಿಕ್ಕಲ್ ಕೂಡ ಮಾಡಬಹುದು. ಆ ವಿಡಿಯೋನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ತುಂಬ ಸಿಂಪಲಾಗಿ ತುಂಬಾ ಚೆನ್ನಾಗಿರುತ್ತೆ. ಈಗ ಚಿಕನ್ ಫ್ರೈನ ಯಾವ ರೀತಿ ಮಾಡೋದಂತ ನೋಡೋಣ. ತುಂಬ ರುಚಿಯಾದಂಥ ಚಿಕನ್ ಫ್ರೈನ ನೀವು ಯುಗಾದಿ ಹಬ್ಬಕ್ಕೆ ಒಂದು ಸಲ ಮಾಡ್ಕೊಳ್ಬಹುದು. ಇದು ಬ್ಯಾಚುಲರ್ಗೆ ಮಾಡಿಸಿದಂಥ ರೆಸಿಪಿ ಅಂತ ಕೂಡ ಹೇಳ್ಬಹುದು. ಯಾವುದೇ ಮಸಾಲೆ ರುಬ್ಬೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾನು ಮುಖ್ಯವಾಗಿ ಎಣ್ಣೆ ಕೂಡ ಹಾಕ್ಕೊಂಡಿಲ್ಲ. ಎಣ್ಣೆ ಹಾಕದೆ ಮಾಡಿರೋಂಥ ಚಿಕನ್ ಫ್ರೈ ಇದು. ಆದರೂ ಕೂಡ ತುಂಬಾ ಗ್ರೇವಿ, ತುಂಬ ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿದೆ. ಎಣ್ಣೆ ಹಾಕದೆ ಯಾವ ರೀತಿ ಮಾಡೋದಂತ ಚಿಕನ್ ಫ್ರೈನ ನೋಡೋಣ ಬನ್ನಿ. ನಾನಿಲ್ಲಿ ಒಂದು 1/4 kg ಇಷ್ಟಿದೆ ಚಿಕನ್ನು. ಇದನ್ನೆಲ್ಲ ಚೆನ್ನಾಗಿ ಹಳದಿ ಪುಡಿ ಹಾಕಿ ಒಂದು 3-4 ಸಲ ತೊಳೆದು ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ಫ್ರೈ ಮಾಡಿ ಏನೂ ಮಾಡ್ತಾಯಿಲ್ಲ. ಜಸ್ಟ್ ತೊಳೆದು ಸೋಲಾಕಿರೋಂಥ ಚಿಕನ್ಗೆ ಕಲ್ಲುಪ್ಪು ಹಾಕ್ಕೊಳ್ತಿದ್ದೀನಿ. ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನಾವು ಇಲ್ಲಿ ನೀರು ಹಾಕಲ್ಲ, ಮಸಾಲೆ ಕೂಡ ಹಾಕೋದಿಲ್ಲ. ಹಾಗಾಗಿ ಉಪ್ಪನ್ನ ಸ್ವಲ್ಪ ನೋಡ್ಕೊಂಡು ಕಡಿಮೆನೇ ಬಳಸ್ಕೊಳ್ಳಿ. ಹಾಗೆ ಸ್ವಲ್ಪ ಹಳದಿ ಪುಡಿ ಒಂದು ಅರ್ಧ ಸ್ಪೂನಷ್ಟು, 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಒಳ್ಳೆ ಫ್ಲೇವರ್ ಇರುತ್ತೆ. ಎಷ್ಟು ರುಚಿ ಇರುತ್ತೆ ಅಂದರೆ ಇದಕ್ಕೇನೇ ಮಸಾಲೆ ಹಾಕಿಲ್ಲ ಅಂತ ಗೊತ್ತಾಗೋದೇ ಇಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ, 1 ಟೇಬಲ್ ಸ್ಪೂನ್, 1 ಟೀ ಸ್ಪೂನು ಅಥವಾ 1.5 ಟೀ ಸ್ಪೂನಷ್ಟು. ಹಾಗೆ ಇಲ್ಲಿ ಒಂದು 100 ml ಅಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಮೊಸರು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ನೆನೆದಿಗೆ ಬಿಡಿ. ಸಾಕು, ಅಷ್ಟು ಸೋಕ್ ಮಾಡಿದೆ. ಟೈಮ್ ಇಲ್ಲ ಅಂದರೆ ನೆನೆಸೋ ಅವಶ್ಯಕತೆಯೇ ಇಲ್ಲ. ಲೋ ಫ್ಲೇಮ್ ಮಾಡಿಬಿಟ್ಟು ಒಲೆ ಮೇಲೆ ಇಟ್ಕೊಳ್ಬೋದು. ಎಷ್ಟು ಕುಕ್ಕರ್ ಕ್ಯಾಪ್ ಹಾಕಿ ಕೂಡ ಕುಗ್ಸೋದಿಲ್ಲ. ಸ್ವಲ್ಪ ದಪ್ಪ ತಳ ಇರೋಂಥ ಪಾತ್ರೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ತಳ ಹಿಡಿಬಾರ್ದು ಅಂತೇಳಿ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ. ಲೋ ಫ್ಲೇಮ್ ಮಾಡಿ ಮುಚ್ಚಿಡ್ತಾಯಿದ್ದೀನಿ. ನನಗೇನು ತೋರಿಸ್ದೆ, ಉಪ್ಪು, ಖಾರ, ಮೊಸರು ಅಷ್ಟನ್ನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟಿದ್ದಂಥದ್ದು. ಒಂದು 5 ನಿಮಿಷ ಆದ ನಂತರ ನೋಡಿ ಈ ರೀತಿ ನೀರು ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಒಂದು 50% ಬೆಂದ ನಂತರ 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, 3 ಹಸಿಮೆಣಸಿನ್ಕಾಯಿ, 1 ಗೆಡ್ಡೆ ಈರುಳ್ಳಿ ಇಷ್ಟನ್ನು ಸಣ್ಣದಾಗಿ ಎಲ್ಲ ಹೆಚ್ಕೊಂಡಿದ್ದೀನಿ. ಯಾವುದೇ ಇಲ್ಲಿ ರುಬ್ಬಂಥ ಮಸಾಲೆ ಯಾವುದೂ ಇಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಿಂತ ಈ ರೀತಿ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈರುಳ್ಳಿ ಕೂಡ ಜಾಸ್ತಿ ಹಾಕ್ಬಾರ್ದು. ನಾವು ಫ್ರೈ ಮಾಡದೆ ಇರೋ ಕಾರಣ ಈರುಳ್ಳಿನ ಜಾಸ್ತಿ ಹಾಕಿದ್ರೆ ಸ್ಪೀಡ್ ಬಂದುಬಿಡುತ್ತೆ ಗ್ರೇವಿ. ಹಾಗಾಗಿ ಈರುಳ್ಳಿನ ಹೆಚ್ಚಿಬಿಟ್ಟು ಒಂದೇ ಒಂದು ಹಾಕಿದ್ರೆ ಸಾಕು, ಫ್ಲೇವರ್ ಚೆನ್ನಾಗಿರುತ್ತೆ. ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಮುಚ್ಚಿಟ್ಟು ಒಂದು 5-6 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಮಾಡೋದ್ರಿಂದ ಸ್ವಲ್ಪ ಟೈಮು ಜಾಸ್ತಿ ಬೇಕಾಗ್ಬೋದು. ನೀರು ಸ್ವಲ್ಪನೂ ಹಾಕಿಲ್ಲ ನಾನು, ನೀರು ಕೂಡ ಅದೇ ಬಿಟ್ಕೊಂಡಿದೆ ಮೊಸರು ಹಾಕಿರೋದ್ರಿಂದ. ನೋಡಿಕೊಂಡು ನೀವು ಉಪಯೋಗಿಸ್ಕೊಳ್ಳಿ. ಮೊಸರು ಬೇಡ ಅನ್ನೋದಾದರೆ ನೀವು ಟೊಮೊಟೊ ರುಬ್ಬಿ ಕೂಡ ಹಾಕ್ಕೊಳ್ಬಹುದು. ಸಿಂಪಲಾಗಿ ಬ್ಯಾಚುಲರ್ ಚಿಕನ್ ಫ್ರೈ ಮಾಡ್ತಾರಿಂದ ನಾನು ಇಲ್ಲಿ ಯಾವುದೇ ಮಸಾಲೆ ರುಬ್ಬಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿರೋದು. ಈಗ ಚೆನ್ನಾಗಿ ಬೆಂದಿದೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ. ಬೆಂದ ನಂತರ ಒಂದೇ ಒಂದು ಮೀಡಿಯಮ್ ಸೈಜು ಕ್ಯಾಪ್ಸಿಕಮ್ನ ಬೀಜ ತೆಗೆದು ಈ ರೀತಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ನಾನು ಹೇಳಿರೋಂಥ ಯಾವುದೇ ಐಟಮ್ಸ್ಗಳನ್ನು ಸ್ಕಿಪ್ ಮಾಡದೆ ಹಾಕ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಯಾವತ್ತೂ ತಿಂದಿರಲ್ಲ ನೀವು, ಅಷ್ಟೊಂದು ರುಚಿಯಾಗಿರುತ್ತೆ. ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಈ ರೀತಿಯಲ್ಲಿ. ಅದನ್ನು ಸಪ್ರೇಟಾಗಿ ನಾನು ಫ್ರೈ ಮಾಡಿಲ್ಲ, ಹಸಿ ಕ್ಯಾಪ್ಸಿಕಮ್ನೇ ಉಪಯೋಗಿಸಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಕೂಡ ಒಂದು 5 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಕ್ಯಾಪ್ಸಿಕಮು ಬೇಗ ಬೇಯುತ್ತೆ, ಈ ಬಿಸಿಗೆ ಚೆನ್ನಾಗಿ ಬೆಂದೋಗಿರುತ್ತೆ. ಒಳ್ಳೆ ಫ್ಲೇವರ್ ಕೂಡ ಆ್ಯಡ್ ಆಗುತ್ತೆ. ಹಾಗೆ ಕೊನೆಯಲ್ಲಿ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ತೊಳೆದಿಟ್ಟು. ನಂತರ 1-2 ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೊಳ್ಳೋಣ, ಕಾಳು ಮೆಣಸಿನ ಪುಡಿ. ಖಾರ ಕೂಡ ನಾವು ಜಾಸ್ತಿ ಹಾಕಿಲ್ಲ, 1 ಸ್ಪೂನಷ್ಟೇ ಖಾರದ ಪುಡಿ ಹಾಕಿದ್ವಿ. ಮೆಣಸಿನ ಪುಡಿ ಹಾಕ್ತಿರೋದ್ರಿಂದ ಲೈಟಾಗಿ ನಾವು ನೀರು ಮಸಾಲೆ ಏನೂ ಹಾಕ್ತಿರೋದ್ರಿಂದ ಖಾರ ಸಿಂಪಲಾಗಿ ಸಾಕಾಗುತ್ತೆ. ನಿಮಗೆ ಜಾಸ್ತಿ ಬೇಕಾದರೆ ನಾವು ಹಸಿಮೆಣ್ಸಿಕಾಯಿ ಕೂಡ ಒಂದು 3 ಹಾಕಿದ್ವಿ. ನೀವು ಇನ್ನೂ ಜಾಸ್ತಿ ಹಸಿಮೆಣ್ಸಿಕಾಯಿ ಬೇಕಾ ಅಥವಾ ಖಾರದ ಪುಡಿ ಬೇಕಾ ನೋಡಿ ನೀವು ಹಾಕ್ಕೊಳ್ಬಹುದು. ಮೆಣಸಿನ ಪುಡಿ ಎಲ್ಲ ಹಾಕಿದ ನಂತರ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. ನಾವು ಎಣ್ಣೆ ಹಾಕಿಲ್ಲ ಅಂತ ಅನಿಸೋದೇ ಇಲ್ಲ. ತುಪ್ಪನೂ ಒಳ್ಳೆ ಫ್ಲೇವರ್ ಕೊಡುತ್ತೆ. ನಾನು ಕೊನೆಯಲ್ಲಿ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಸೋಯಾ ಸಾಸು 1-2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕುವಾಗಲೇ ಸ್ವಲ್ಪ ಬಿದ್ದೋಯ್ತು, ಹಾಗಾಗಿ 1-2 ಸ್ಪೂನಷ್ಟು ಸೋಯಾ ಸಾಸು, ಹಾಗೆ 2 ಸ್ಪೂನಷ್ಟು ಟೊಮೊಟೊ ಕೆಚಪ್ ಹಾಕ್ಕೊಳ್ತಿದ್ದೀನಿ. ತುಂಬ ಹುಳಿ, ಸಿಹಿ, ಖಾರ ಎಲ್ಲ ಮಿಶ್ರಣ ಆಗಿರೋಂಥ ಚಿಕನ್ ಫ್ರೈ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ಟವ್ನ ಆಫ್ ಮಾಡಿ ಸರ್ವ್ ಮಾಡಬಹುದು. ನೋಡಿ ಎಷ್ಟೊಂದು ಗ್ರೇವಿ ಥರ ಅನಿಸುತ್ತಲ್ಲ. ಸ್ವಲ್ಪ ನಿಮಗೆ ಗ್ರೇವಿ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಅಥವಾ ಧನಿಯಾದ ಪುಡಿ ಎಲ್ಲ ಹಾಕ್ಕೊಂಡು ಕೂಡ ಹೆಚ್ಚಿಸ್ಕೊಳ್ಬೋದು. ನಾನು ಜಸ್ಟ್ ಫ್ರೈ ಮಾಡ್ತಾಯಿದ್ದೀನಿ ಬಿರಿಯಾನಿಗೆ ಸೈಡ್ ಡಿಶ್ಗೋಸ್ಕರ. ತುಂಬ ರುಚಿಯಾಗಿದ್ದಂಥ ಚಿಕನ್ ಫ್ರೈ ರೆಡಿ ಹಾಗೆ ಹೋಯಿತು. ತಲೆ, ಕಾಲು ಎಲ್ಲ ಹಾಕಿದ್ದೀನಿ, ಚೆನ್ನಾಗಿ ಬೆಂದಿದೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ನಾನು ಇಲ್ಲಿ ಚಿಕನ್ನು 1 kg 600 ಗ್ರಾಮ್ ಅಷ್ಟೇ ಇದ್ದಿದ್ದು ವೆಯ್ಟು. ಅಂತರ ಕಮ್ಮಿ ತೂಕ ಇರೋಂಥ ಚಿಕನ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ, ಜ್ಯೂಸಿ ಥರ ಇರುತ್ತೆ. ಎಲ್ಲೂ ನಾರ್ ಥರ ರಬ್ಬರ್ ಥರ ಅನಿಸಿಲ್ಲ ಚಿಕನು. ಹಾಗಾಗಿ 1 kg 600 ಗ್ರಾಮ್ ಇರೋಂಥ 2 ಕೋಳಿನ ಹಾಕಿಸ್ಕೊಂಡಿರೋಂಥದ್ದು. ಅದರಲ್ಲಿ ಬಿರಿಯಾನಿ, ಹಾಗೆ ಚಿಕನ್ ಪಿಕ್ಕಲ್ಲು, ಹಾಗೆ ಚಿಕನ್ ಫ್ರೈ ಇಷ್ಟು ಮಾಡ್ಕೊಂಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಚಿಕನ್ ತರುವಾಗಲೂ ಕೂಡ ನೀವು ಕೋಳಿ ವೆಯ್ಟ್ ಎಷ್ಟಿದೆ ನೋಡ್ಕೊಂಡು ತೊಗೊಂಬನ್ನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಈ ಯುಗಾದಿ ಹಬ್ಬ ಖಂಡಿತವಾಗ್ಲೂ ನೀವು ಒಂದು ಸಲ ಟ್ರೈ ಮಾಡಿ. 3 ರೆಸಿಪಿಗಳು ತುಂಬಾ ರುಚಿಯಾಗಿದೆ. ಎಲ್ಲರ ಮನೆಯಲ್ಲೂ ಯುಗಾದಿ ಹಬ್ಬ ಆಚರಿಸ್ತಿದ್ದೀರಾ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.
ನನ್ನ ಚಾನಲ್ಗೆ ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಓಕೆ ಬಾಯ್, ಥ್ಯಾಂಕ್ ಯು.